ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನರೇನ್ ಚಕ್ರವರ್ತಿ ಸ್ಪಿನ್ ಮೋಡಿ, SRHನ ಬಗ್ಗು ಬಡಿದಂಥ KKR ತಂಡ, ಕೋಲ್ಕತ್ತಾದ IPL ಕನಸು ಇನ್ನೂ ಜೀವಂತ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, IPLನ 45ನೆಯ ಪಂದ್ಯದಲ್ಲಿ ಇವತ್ತು SRH ತಂಡ ಮತ್ತು KKR ತಂಡಗಳು ಮುಖಾಮುಖಿಯಾಗಿದ್ದವು. ಈ ಪಂದ್ಯದಲ್ಲಿ ಬಲಿಷ್ಠ SRH ತಂಡವನ್ನು KKR ತಂಡ 7 ವಿಕೆಟ್ಗಳಿಂದ ಮಣಿಸಿ IPLನ ಪ್ಲೇ ಆಫ್ ಕನಸನ್ನು ಇನ್ನೂ ಜೀವಂತವಾಗಿರಿಸಿಕೊಂಡಿದೆ. ಇನ್ನು ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂಥ ಹೈದರಾಬಾದ್ ತಂಡ ಬ್ಯಾಟಿಂಗ್ ಮಾಡುವಂಥ ಒಂದು ಆಯ್ಕೆಯನ್ನು ಮಾಡಿಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ SRH ತಂಡದ ಆಟಗಾರ ಅಭಿಷೇಕ್ ಶರ್ಮಾ 15 ರನ್ನನ್ನು ಮಾಡ್ತಾರೆ. ಟ್ರಾವಿಸ್ ಹೆಡ್ ಅವರು 61 ರನ್ನನ್ನು ಮಾಡ್ತಾರೆ. ಇಶಾನ್ ಕಿಶನ್ ಅವರು 42 ರನ್ನನ್ನು ಮಾಡ್ತಾರೆ. ಆಗ ತಂಡದ ಮೊತ್ತ 9 ಓವರ್ಗಳಲ್ಲಿ 105 ರನ್ಗೆ 2 ವಿಕೆಟನ್ನು ಕಳ್ಕೊಂಡಿತ್ತು. ಅದಾದ ನಂತರ ನರೇನ್ ಚಕ್ರವರ್ತಿ ಮತ್ತು ತ್ಯಾಗಿಯವರ ಮಾರಕ ದಾಳಿಗೆ ನಲುಗಿದಂಥ SRH ತಂಡ ಮುಂದಿನ 60 ರನ್ ಆಗೋದ್ರೊಳಗೆ ತನ್ನೆಲ್ಲ ವಿಕೆಟ್ ಅಂದರೆ ಉಳಿದಿರುವಂಥ 8 ವಿಕೆಟನ್ನು ಕಳ್ಕೊಂಡು 19 ಓವರ್ಗಳಲ್ಲಿ 165 ರನ್ನನ್ನು ಮಾಡುವಲ್ಲಿ ಮಾತ್ರ ಯಶಸ್ಸನ್ನು ಕಾಣ್ತಾರೆ. ಅದರಲ್ಲೂ ಮುಖ್ಯವಾಗಿ KKR ತಂಡದ ಬೌಲಿಂಗ್ ದಾಳಿಯನ್ನು ನೋಡ್ತಾ ಹೋದರೆ ಸುನಿಲ್ ನರೇನ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 31 ರನ್ನನ್ನು ನೀಡಿ ಬರೋಬ್ಬರಿ 2 ವಿಕೆಟನ್ನು ಪಡ್ಕೊಳ್ತಾರೆ. ಇನ್ನು ತ್ಯಾಗಿ 4 ಓವರನ್ನು ಬೌಲಿಂಗ್ ಮಾಡಿ 30 ರನ್ನನ್ನು ನೀಡಿ 2 ಮಹತ್ವದ ವಿಕೆಟನ್ನು ಪಡ್ಕೊಳ್ತಾರೆ. ಜೊತೆಗೆ ವರುಣ್ ಚಕ್ರವರ್ತಿ ಮತ್ತೊಮ್ಮೆ ಮಿಂಚ್ತಾರೆ. ತುಂಬ ದಿನಗಳಿಂದ ಅವರ ಬೌಲಿಂಗ್ ಬಗ್ಗೆ ಸ್ವಲ್ಪ ಸಂಶಯ ಇತ್ತು. ಆದರೆ ಇವತ್ತು KKR ತಂಡಕ್ಕೆ ಜೀವ ತಂದುಕೊಟ್ಟವರು ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು. 4 ಓವರನ್ನು ಬೌಲಿಂಗ್ ಮಾಡಿ 36 ರನ್ನನ್ನು ನೀಡಿ ಬರೋಬ್ಬರಿ 3 ವಿಕೆಟನ್ನು ಕೀಳ್ತಾರೆ. ಹೀಗಾಗಿ SRH ತಂಡ 19 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟನ್ನು ಕಳ್ಕೊಂಡು 165 ರನ್ನನ್ನು ಮಾಡಿ KKR ತಂಡಕ್ಕೆ 166 ರನ್ಗಳ ಒಂದು ಸುಲಭ ಗುರಿಯನ್ನು ಮುಂದಿಡುತ್ತೆ. ಇನ್ನು ಈ ಸುಲಭ ಗುರಿಯನ್ನು ಬೆನ್ನತ್ತಿದಂಥ KKR ತಂಡ ಯಾವುದೇ ಹಂತದಲ್ಲೂ ಕೂಡ ಸೋಲಿನ ಭಯ ಕಾಣಲೇ ಇಲ್ಲ. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಇನ್ನಿಂಗ್ಸನ್ನು ಆಡ್ತಾರೆ. ಅವರು 43 ರನ್ನನ್ನು ಮಾಡ್ತಾರೆ. ಪಿನ್ ಅಲೆನ್ ಅವರು 29 ರನ್ನನ್ನು ಮಾಡ್ತಾರೆ. ಅದರಲ್ಲೂ ಪ್ಯಾಟ್ ಕಮಿನ್ಸ್ ಅವರಿಗೆ 2 ಸಿಕ್ಸರ್ ಮತ್ತು 3 ಬೌಂಡ್ರಿನ ಒಂದೇ ಓವರ್ನಲ್ಲಿ ಹೊಡೆದು ಆ ಓವರ್ನ ಅತ್ಯಂತ ಕಾಸ್ಟ್ಲಿ ಓವರನ್ನಾಗಿ ಮಾಡ್ತಾರೆ. ಅದಾದ ನಂತರ ಬಂದಂಥ ರಘುವಂಶಿಯವರು 59 ರನ್ನನ್ನು ಮಾಡಿ ಔಟ್ ಆಗ್ತಾರೆ. ಕೊನೆಯದಾಗಿ ರಿಂಕು ಸಿಂಗ್ ಅವರು ಔಟ್ ಆಗದ 22 ರನ್ನನ್ನು ಮಾಡಿ ಇನ್ನೂ 10 ಬಾಲ್ ಬಾಕಿ ಇರುವಂತೆ ಅಂದರೆ 18.2 ಓವರ್ಗಳಲ್ಲಿ 3 ವಿಕೆಟನ್ನು ಕಳ್ಕೊಂಡು ಭರ್ಜರಿಯಾಗಿ 7 ವಿಕೆಟ್ಗಳ ಜಯವನ್ನು ಸಾಧಿಸುತ್ತೆ KKR ತಂಡ. ಹಾಗಾಗಿ KKR ತಂಡಕ್ಕೆ ಇದು ಹ್ಯಾಟ್ರಿಕ್ ಗೆಲುವಾಗುತ್ತೆ. ಈ ಹಿಂದೆ RR ವಿರುದ್ಧ 4 ವಿಕೆಟ್ಗಳ ಗೆಲುವನ್ನು ಸಾಧಿಸಿತ್ತು. LSC ವಿರುದ್ಧ ಸೂಪರ್ ಓವರ್ನಲ್ಲಿ ಗೆದ್ದಿತ್ತು. ಇದೀಗ SRH ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸುವ ಮುಖಾಂತರ ಇದೀಗ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ. ಇನ್ನು SRH ತಂಡದ ಬೌಲಿಂಗನ್ನು ನೋಡ್ತಾ ಹೋದರೆ ಸಕೀಬ್ ಹುಸೇನ್, ಪ್ಯಾಟ್ ಕಮಿನ್ಸ್ ಮತ್ತು ಶಿವಾಂಗ್ ಕುಮಾರ್ ಅವರು ತಲಾ 1 ವಿಕೆಟನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಹೀಗಾಗಿ KKR ತಂಡ ತಾನು ಆಡಿರುವಂಥ 9 ಪಂದ್ಯದಲ್ಲಿ 3 ಪಂದ್ಯವನ್ನು ಗೆದ್ದು 5 ಪಂದ್ಯವನ್ನು ಸೋತು 1 ಪಂದ್ಯವನ್ನು ಮಳೆಯಿಂದ ರದ್ದಾದ ಕಾರಣಕ್ಕಾಗಿ ಇದೀಗ 7 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಮುಂದೆ ಬರುವ ಉಳಿದಿರುವಂಥ 5 ಪಂದ್ಯದಲ್ಲಿ 5 ಅಥವಾ 4 ಪಂದ್ಯವನ್ನು ಗೆದ್ದರೂ ಕೂಡ ಪ್ಲೇ ಆಫ್ಗೆ ಹೋಗುವಂಥ ಕನಸನ್ನು ಜೀವಂತವಾಗಿ ಇರಿಸಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಇವತ್ತು ಆಡಿದಂಥ ಪಂದ್ಯ ಗೆಲ್ಲುವ ಮುಖಾಂತರ ಕೋಲ್ಕತ್ತಾದ IPL ಕನಸು ಇನ್ನೂ ಜೀವಂತವಾಗಿದೆ. ಜೊತೆಗೆ ನಂಬರ್ 1 ಸ್ಥಾನಕ್ಕೆ ಏರುವಂಥ ಸಾಧ್ಯತೆ ಇದ್ದಂಥ SRH ತಂಡ ಕೂಡ ಇವತ್ತು ಸೋತು 10 ಪಂದ್ಯದಲ್ಲಿ 6 ಪಂದ್ಯವನ್ನು ಗೆದ್ದು 4 ಪಂದ್ಯದಲ್ಲಿ ಸೋತು 12 ಅಂಕಗಳೊಂದಿಗೆ ಇದೀಗ 3ನೇ ಸ್ಥಾನದಲ್ಲಿ ಫಿಕ್ಸ್ ಆಗಿದೆ. ಮುಂದಿನ ಪಂದ್ಯಗಳು ಹೇಗಾಗತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಈ KKR ತಂಡವನ್ನು ನೋಡ್ತಾ ಹೋದರೆ ಮೊದಲು ಆಡಿದಂಥ 6 ಪಂದ್ಯದಲ್ಲಿ 5 ಪಂದ್ಯವನ್ನು ಸೋತು ಕೇವಲ 1 ಪಂದ್ಯ ಡ್ರಾ ಆಗುತ್ತೆ. ಅದಾದ ನಂತರ ಸತತ 3 ಪಂದ್ಯಗಳಲ್ಲಿ ಗೆಲುವು ದಾಖಲಿಸುವ ಮುಖಾಂತರ ತಾನೂ ಕೂಡ IPLನಿಂದ ಹೊರಗೆ ಬಿದ್ದಿಲ್ಲ. ಇನ್ನು ಉಳಿದಿರುವಂಥ 5 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದರೆ 17 ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಹೋಗುವಂಥ ಚಾನ್ಸಸ್ ತುಂಬ ಇದೆ. ಒಂದು ವೇಳೆ 4 ಗೆದ್ದರೂ ಕೂಡ ಈ ಕಾಂಪಿಟೇಷನ್ನಲ್ಲಿ ಉಳಿಯುವಂಥ ಸಾಧ್ಯತೆ ಇದೆ. 7ನೇ ಪಂದ್ಯದಲ್ಲಿ RR ವಿರುದ್ಧ 4 ವಿಕೆಟ್ಗಳ ಜಯವನ್ನು ಸಾಧಿಸುತ್ತೆ ಬಲಿಷ್ಠ RR ವಿರುದ್ಧ. 8ನೇ ಪಂದ್ಯದಲ್ಲಿ LSC ವಿರುದ್ಧ ಸೂಪರ್ ಓವರ್ನಲ್ಲಿ ಸೂಪರ್ ಆಗಿ ಗೆಲ್ಲುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಸುನಿಲ್ ನರೇನ್ ಅವರು. ಇನ್ನು ಇವತ್ತು SRH ವಿರುದ್ಧ ಸುಲಭವಾಗಿ 7 ವಿಕೆಟ್ಗಳ ಗೆಲುವನ್ನು ದಾಖಲಿಸುವಂಥ
ದಾಖಲಿಸುವ ಮುಖಾಂತರ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಇದೀಗ IPLನಿಗೆ ತಾನೂ ಒಬ್ಬ ಪ್ರಬಲ ಆಕಾಂಕ್ಷಿ ಕಂಟೆಂಡರ್ ಎನ್ನುವುದನ್ನು ಸಾಬೀತು ಮಾಡಿದೆ KKR ತಂಡ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.